ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ಹಬ್ಬಕ್ಕೂ ಕಾಲಕ್ಕೂ ಇರುವಂತಹ ಸಂಬಂಧ ಏನು ಅನ್ನೋದನ್ನು ತಿಳ್ಕೊಂಡಿದ್ವಿ. ಈಗ ಪ್ರಕೃತಿಗೂ ಹಾಗೂ ಹಬ್ಬಕ್ಕೂ ಇರುವಂತಹ ಸಂಬಂಧ ಏನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಸಾಧಾರಣವಾಗಿ ಪ್ರಕೃತಿ ಸಿದ್ಧವಾಗಿ ಪ್ರತಿ ಗಿಡ ವರ್ಷಕ್ಕೊಂದು ಬಾರಿ ಹೂ ಬಿಟ್ಟು ಕಾಯಿಗಳು ಕಾಯುವುದು ಸಹಜ. ಗಿಡದಿಂದ ಕಾಯಿ ಕಾದು ಹಣ್ಣಾಗಿ ಬದಲಾಗುವುದಕ್ಕೆ ಅವಧಿ ವರ್ಷದ ಕಾಲ ಹಿಡಿಸುತ್ತದೆ ಅಲ್ಲವೇ? ಆದ್ದರಿಂದ ಗಿಡವನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಗಿಡ ತನ್ನ ತುಂಬಿದ ಜೀವನದಲ್ಲಿ ಒಂದು ಬಾರಿ ಕಾಯಿ ಕಾದು ಫಲವಾಗಿ ಬದಲಾಗುವುದಕ್ಕೆ 1 ವರ್ಷದ ಕಾಲ ಕಳೆದು ಹೋಗುತ್ತದೆ. ಹಾಗೆ ಮಾನವನ ಜೀವನದಲ್ಲಿ 1 ವರ್ಷದ ಕಾಲ ಕಳೆದಿರುವುದನ್ನು ಹಬ್ಬ ಎನ್ನುತ್ತಿದ್ದಾರೆ. ಇಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ. ನಿಜ, ನಾವು ಒಂದು ಮಾವಿನಕಾಯಿ, ಒಂದು ಸೀಬೆ ಹಣ್ಣು ಬೇಕು ಅಂತಂದ್ರೂ ಕೂಡ ಇಡೀ ವರ್ಷವಿಡೀ ಕಾಯಬೇಕು. ಯಾಕಂದರೆ ಅದರದೇ ಆದಂತಹ ಒಂದು ಸೀಸನ್ ಇರುತ್ತೆ. ಆ ಟೈಮಲ್ಲಿ ಮಾತ್ರ ಆಯಾ ಹಣ್ಣುಗಳು ಬಿಡುವಂಥದ್ದು. ಹಾಗಾಗಿ ಪ್ರತಿ ವರ್ಷ ನೆನಪಿಸೋದಕ್ಕೆ ನಮ್ಮ ಜೀವನದಲ್ಲಿ 1 ವರ್ಷ ಆಗೋಗಿದೆ. ಆ ಇಡೀ ವರ್ಷದಲ್ಲಿ ನಾವು ಏನನ್ನು ಸಾಧಿಸಿದ್ದೀವಿ, ಎಷ್ಟು ಸಮಯವನ್ನು ಉಪಯೋಗಿಸ್ಕೊಂಡಿದ್ದೀವಿ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ನೆನಪು ಮಾಡುವಂತಹ ಒಂದು ಆಚರಣೆ ಈ ಹಬ್ಬ. ಕಾಯಿ ಹಣ್ಣಾಗಿ ಬದಲಾದಷ್ಟು ಕಾಲವೆಂದು ಹಬ್ಬವೆಂದು ಹೆಸರಿಟ್ಟಿದ್ದಾರೆ. ಗಿಡದಲ್ಲಿ ಕಾಯಿ ಪಕ್ವಕ್ಕೆ ಬಂದಷ್ಟು ದಿನ ಕಾಲವೆಂದು, ಅದೇ ಮಾನವನ ಜೀವನದಲ್ಲಿ ಪಕ್ವ ದಿನವೆಂದು ಹೇಳುತ್ತಿದ್ದರು. ಈಗ ಪಕ್ವ ದಿನ ಎನ್ನುವ ಮಾತನ್ನು ಪರ್ವದಿನ ಎನ್ನುತ್ತಿದ್ದೇವೆ. ಈ ವಿಷಯವನ್ನು ವಿವರವಾಗಿ ತಿಳಿದುಕೊಂಡರೆ ಈ ವಿಧವಾದ ಅರ್ಥ ಇದೆ. ಯಾವ ವಿಧವಾದ ಅರ್ಥ ಇದೆ ಹಾಗಾದ್ರೆ ನೋಡೋಣ ಬನ್ನಿ. ಗಿಡ ವರ್ಷದ ಅವಧಿಯಲ್ಲಿ ತನ್ನ ಸಾರವಾದ ಒಂದು ಹಣ್ಣನ್ನು ಕೊಟ್ಟು ಪರರಿಗೆ ಉಪಯೋಗ ಪಟ್ಟಿದೆ. ಹಾಗಾದ್ರೆ ಈಗ ನಾವು ನಮ್ಮ ಲೈಫಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನಾವು ಇಡೀ ವರ್ಷದಲ್ಲಿ ಹೇಗೆ ಪರರಿಗೆ ಉಪಯುಕ್ತವಾಗಿದ್ದೀವಿ, ಪರರಿಗೆ ಬೇಡ, ನಮ್ಮ ಲೈಫಲ್ಲಿ ನಾವು ಎಷ್ಟು ಉಪಯುಕ್ತತೆಯನ್ನ ಕಂಡುಕೊಂಡಿದೀವಿ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಾದಂತಹ ಒಂದು ವಿಷಯ. ಈ ಹಬ್ಬ ಅನ್ನೋದು ನಮ್ಮ ಲೈಫಿಗೆ ಎಷ್ಟು ಕನೆಕ್ಟ್ ಆಗ್ತಿದೆ ಅಲ್ವಾ ಸ್ನೇಹಿತರೆ? ನಾವು ಅದನ್ನ ಕನೆಕ್ಟ್ ಮಾಡ್ಕೊಂಡಷ್ಟು ನಮ್ಮಲ್ಲಿ ಎಷ್ಟು ಚೇಂಜಸ್ ಆಗಿದೆ, ನಮ್ಮ ಅಭಿವೃದ್ಧಿ ಎಷ್ಟಾಗಿದೆ ಅನ್ನೋದನ್ನ ತಿಳ್ಕೋಬಹುದು. ಇದನ್ನ ಸಹಜವಾಗಿ ತಗೊಂಡವರಿಗೆ ಅದು ಸಹಜ ಅನ್ನತ್ತೆ. ಅದರ ಆಳವನ್ನ ಅರ್ಥಕೊಂಡವರಿಗೆ ಏನೋ ಒಂದು ಜ್ಞಾನ ಅಂತ ಅನ್ಸುತ್ತೆ. ನೀನು ಇತರರಿಗೆ ಯಾವ ರೀತಿಯಾಗಿ ಉಪಯೋಗ ಪಟ್ಟಿದ್ದೀಯಾ ಎಂದು ಗುರುತು ಬರುವ ಹಾಗೆ ವರ್ಷದ ಕಾಲದಲ್ಲಿ ತಾನು ಸಾಧಿಸಿದ ಫಲಿತವೇನು ಎಂದು ಯೋಚಿಸುವಂತೆ 1 ದಿನವನ್ನು ಹಬ್ಬ ಎಂಬ ಹೆಸರಿನಿಂದ ಮೀಸಲಿಟ್ಟಿದ್ದಾರೆ. ನಿತ್ಯ ಜೀವನದಲ್ಲಿ ಮುಳುಗಿ ಹೋದ ಮನುಷ್ಯ ಕಾಲವನ್ನು ಸಂಪೂರ್ಣವಾಗಿ ಮರೆತು ಹೋಗಿದ್ದಾನೆ. ಆದ್ದರಿಂದ ನಿನ್ನ ಜೀವನದಲ್ಲಿ ಸ್ವಲ್ಪ ಕಾಲ ಕಳೆದು ಹೋಗಿದೆ ಎಂದು ಗುರುತು ಬರುವ ಹಾಗೆ ಹಬ್ಬವನ್ನಿಟ್ಟಿದ್ದಾರೆ. ಉದಾಹರಣೆಗೆ ಯುಗಾದಿ ಹಬ್ಬವನ್ನ ತೆಗೆದುಕೊಳ್ಳೋಣ. ಯಾಕೆ ಯುಗಾದಿ ಹಬ್ಬ ನೋಡೋಣ ಏನ್ ಹೇಳಿದ್ದಾರೆ ಅಂತ. ಕಳೆದ ವರ್ಷ ಯುಗಾದಿ ಹಬ್ಬ ಮಾಡಿದ್ದೇವೆ, ಈ ವರ್ಷ ಸಹ ಮಾಡುತ್ತಿದ್ದೇವೆ. ಮುಂದೆ ಬರೋಗಿದೆ, ಸೊ ಅದನ್ನ ನಾವು ಆಚರಿಸ್ತೀವಿ. ಮುಂದೆ ಬರುವಂತ ಹಬ್ಬ ಯುಗಾದಿ ಹಬ್ಬನೇ ನೆಕ್ಸ್ಟ್ ಇರೋದು. ಸೊ ಹಾಗಾಗಿ ಯುಗಾದಿ ಹಬ್ಬನ ನಮ್ಮ ಲೈಫಿಗೆ ಕನೆಕ್ಟ್ ಮಾಡ್ಕೊಳ್ತಾ ಹೋಗೋಣ. ಇದನ್ನೇ ಹೊಸ ವರ್ಷ ಎಂದು ಸಹ ಕರೆಯುತ್ತಿದ್ದೇವೆ. ಪೂರ್ವದಲ್ಲಿ ಹಿರಿಯರು ತಮ್ಮ ಜೀವನದಲ್ಲಿ 1 ವರ್ಷ ಕಳೆದು ಹೋಗಿದೆ ಎಂದು, ಮತ್ತೊಂದು ಹೊಸ ವರ್ಷ ನಡೆದು ಹೋಗುತ್ತಿದೆ ಎಂದು, ಕಳೆದ ವರ್ಷದಲ್ಲಿ ನಾನೇನು ಜ್ಞಾನವನ್ನು ಸಾಧಿಸಿದ್ದೇನೆಂದು ಹಿಂತಿರುಗಿ ನೋಡಿಕೊಳ್ಳುತ್ತಿದ್ದರಂತೆ. ಆದ್ದರಿಂದ ಆ ಯುಗಾದಿ ದಿನದಂದು ನಿತ್ಯ ಜೀವನ ಕಾರ್ಯಗಳಲ್ಲಿ ಮಗ್ನವಾಗದೆ ಎಲ್ಲಾ ಬಿಟ್ಟು ವಿಶ್ರಾಂತಿ ತೆಗೆದುಕೊಂಡು ಹಿಂದಿನ ಕಾಲವನ್ನು ಕುರಿತು ಯೋಚಿಸಿ ಈ ವರ್ಷ ಕಾಲದಲ್ಲಿ ನಾನೇನು ಮಾಡಿದ್ದೇನೆ, ದೈವ ಮಾರ್ಗದಲ್ಲಿ ಏನು ಸಾಧಿಸಿದ್ದೇನೆ, ಈ ಕಾಲದಲ್ಲಿ ಕೆಟ್ಟದಾಗಿ ಪರಿವರ್ತಿಸಿದ್ದೇನಾ, ಇಲ್ಲವೇ ಒಳ್ಳೆಯದಾಗಿ ಪರಿವರ್ತಿಸಿದ್ದೇನಾ ಎಂದು ಲೆಕ್ಕ ಹಾಕಿಕೊಳ್ಳುತ್ತಿದ್ದರು. ಆ ದಿನವೆಲ್ಲವೂ ತನ್ನ ಆಧ್ಯಾತ್ಮಿಕ ಜೀವನವನ್ನು ಕುರಿತು ಯೋಚಿಸುತ್ತಾ ಕಳೆಯುತ್ತಿದ್ದರು. ಉಳಿದ ದಿನಗಳಲ್ಲಿ ಆಹಾರವನ್ನು ಕುರಿತು ಯೋಚಿಸಿದ ಹಾಗೆ ಆ ದಿನ ಯಾವ ತಿಂಡಿ ಬಟ್ಟೆ ಮೇಲೆ ಧ್ಯಾಸ ಬಾರದ ಹಾಗೆ ಹೊರಗಿನ ಜೀವನವೊಂದರ ಆಲೋಚನೆ ಏನೂ ಇಲ್ಲದಂತೆ ಸ್ವಲ್ಪ ಕಾಲಕ್ಕೆ ಮೊದಲೇ ಎಲ್ಲ ಆಹಾರ ಪದಾರ್ಥಗಳು ಎಲ್ಲ ದಿನಗಳಿಗಿಂತ ಚೆನ್ನಾಗಿ ಇರುವ ಹಾಗೆ ಸಮಕೂಡಿಸಿಕೊಳ್ಳುತ್ತಿದ್ದರು. ಆಹಾರದಲ್ಲಾಗಲಿ ಬಟ್ಟೆಯಲ್ಲಾಗಲಿ ಚಿಂತೆ ಇಲ್ಲದ ಹಾಗೆ ಸಮಕೂಡಿಸಿಕೊಂಡು ಪಕ್ಕದ ಕೆಲಸಗಳೆಲ್ಲವನ್ನು ಬಿಟ್ಟು ನಡೆದು ಹೋದ ಕಾಲವನ್ನು ಕುರಿತು ಯೋಚಿಸುವುದು ಆ ದಿನ ಕರ್ತವ್ಯವಾಗಿ ಇರುತ್ತಿತ್ತು. ಆದರೆ ಇವಾಗಿನ ಜನ್ರೇಷನಲ್ಲಿ ಏನಾಗಿದೆ, ಹಬ್ಬ ಒಬ್ಬಿಟ್ಟು ಮಾಡ್ತೀವಿ, ಹಬ್ಬ ಮುಗಿಸ್ಕೊಳ್ತೀವಿ, ತಿಂತೀವಿ, ಹಬ್ಬ ಮುಗೀತು ಅಂತ ಅಂದ್ಬಿಟ್ಟು ಮಲ್ಕೊಂಡ್ಬಿಡ್ತೀವಿ ರೆಸ್ಟ್ ಮಾಡ್ತಾ.
ಕೆಲವೊಬ್ರು ಮಾತ್ರ ಎಲ್ಲರೂ ಅಂತ ಹೇಳೋದಿಲ್ಲ, ತಪ್ಪು ತಿಳ್ಕೊಬೇಡಿ. ಯಾಕಂದ್ರೆ ಕೆಲವೊಂದಷ್ಟು ಜನ ಮಾತ್ರ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತಾರೆ. ಕೆಲವೊಂದಷ್ಟು ಜನ ಹಬ್ಬ ಇದ್ರೂ ಕೂಡ ಅದರಲ್ಲೂ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಕೆಲಸದಲ್ಲಿ ನಿರತರಾಗಿರ್ತಾರೆ. ತನ್ನ ಜೀವನವನ್ನ ಕುರಿತು ಯೋಚಿಸುವುದರಿಂದ ಜ್ಞಾನ ಸಂಬಂಧವಾದ ದಿನವಾಗಿ ಭಾವಿಸಿಕೊಳ್ಳುತ್ತಿದ್ದೆವು. ಸೊ ಇವರು ಇಡೀ ವರ್ಷದಲ್ಲಿ ನಾವು ಏನೆಲ್ಲ ಜ್ಞಾನವನ್ನು ಕಲ್ತಿದ್ದೀವಿ, ಏನೆಲ್ಲ ನಮ್ಮ ವೈಯಕ್ತಿಕ ಆತ್ಮದ ಅಭಿವೃದ್ಧಿಗಾಗಿ ಸಮಯವನ್ನು ಕೊಟ್ಟಿದ್ದೀವಿ, ಸೊ ಏನೆಲ್ಲ ಸಮಾಜದ ಅಭಿವೃದ್ಧಿಗೆ ಸಮಯವನ್ನು ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಕುರಿತು ಇಡೀ ಒಂದು ವರ್ಷದ ಹಿಂದೆ ತಾವೇನೆಲ್ಲ ಮಾಡಿದ್ರು ಅದನ್ನು ಕುರಿತು ಮೆಲ್ಕು ಹಾಕ್ತಾ ಇದ್ರು. ಆದರೆ ಇವಾಗ ನಾವು ಒಂದು ಬಾರಿ ಹಿಂದೆ ತಿರುಗಿ ನೋಡಿದ್ರೆ ಯಾವ ಮೆಲ್ಕು ಹಾಕಿದ್ರೂ ಕೂಡ ನಾವು ಏನು ಸಾಧಿಸಿದೀವಿ ಅನ್ನೋದಕ್ಕೆ ಒಂದು ಲಿಸ್ಟಲ್ಲಿ ಒಂದು ಸುಮಾರು 5ರಿಂದ 10 ಕೆಲಸಗಳು ಸಿಗಬಹುದು ಅಷ್ಟೇ ಸ್ನೇಹಿತರೆ. ನನ್ನ ಜೀವನ ಇಷ್ಟು ಕಾಲ ಈ ರೀತಿಯಾಗಿ ಕಳೆದು ಹೋಗಿದೆ. ಮುಂದೆ ನಡೆಯುವ ಹಬ್ಬದ ಕಾಲದವರೆಗೂ ಸಾರಾಂಶವಾದಂತಹ ದೈವ ಸಂಬಂಧವಾದಂತಹ ಜ್ಞಾನ ಜೀವನವನ್ನು ಕಳೆಯಬೇಕೆಂದು ಕೋರುತ್ತಾ ಪ್ರಾರ್ಥನಾ ಮಂದಿರಗಳಲ್ಲಿಯೂ ಮನೆಯಲ್ಲಿಯೂ ದೇವರ ಆರಾಧನೆಗಳನ್ನು ನಡೆಸುತ್ತಿದ್ದರು. ನಿನ್ನ ಜೀವನ ಸ್ವಲ್ಪ ಕಾಯಿಂದ ಹಣ್ಣಾಗಿ ಬದಲಾಗಿ ಹೋಗಿದೆ ಎಂದು, ಅದು ಯಾವಾಗ ಉದುರಿ ಹೋಗುತ್ತದೋ ಹೇಳಲಾರೆವೆಂದು ಈ ವಿಷಯ ಯೋಚಿಸುವುದರ ಗುರುತಿಗಾಗಿಯೇ ಆ ದಿನ ಹಿರಿಯರು ಹಬ್ಬವನ್ನು ಇಟ್ಟಿದ್ದಾರೆ. ನಾನು ಮೊದಲೇ ಹೇಳಿದ ಹಾಗೆ ನಾವು ಹಿಂದೆ ತಿರುಗಿ ನೋಡಿದಾಗ ನಮ್ಮ ಸಾಧನೆಗಳು ಅಥವಾ ನಮ್ಮ ಅಭಿವೃದ್ಧಿಗಳನ್ನು ಎಣಿಸೋದಕ್ಕಾದರೂ ಒಂದಷ್ಟು ನಾವು ಮಾಡಿರಬೇಕು. ಆದರೆ ವರ್ಷವಿಡೀ ನಾವು ಏನು ಮಾಡಿದ್ದೀವಿ ಅನ್ನೋದು ಕುತ್ಕೊಂಡು ಲೆಕ್ಕ ಹಾಕಿದ್ರು ಒಂದು 5ರಿಂದ 10 ಕೆಲಸಗಳು ಕೂಡ ಸಿಗೋದು ತುಂಬಾ ಕಡಿಮೆ. ಯಾಕಂದರೆ ಸ್ಟಾರ್ಟಿಂಗ್ ವರ್ಷದಲ್ಲಿ ಫುಲ್ ಟೈಮ್ ಟೇಬಲ್ ಹಾಕೊಂಡ್ಬಿಡ್ತೀವಿ ಅಲ್ವಾ ಸ್ನೇಹಿತರೆ. ನಾನು ಇದನ್ನು ಮಾಡಬೇಕು, ಓಕೆ ಈ ವರ್ಷ ನಾನು ಸಣ್ಣ ಆಗ್ಬಿಡ್ಬೇಕು, ಈ ವರ್ಷ ನಾನು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಬಿಡ್ಬೇಕು, ಈ ವರ್ಷ ಒಳ್ಳೆ ರ್ಯಾಂಕ್ ತಗೋಬೇಕು, ಈ ವರ್ಷ ತುಂಬ ಟೈಮ್ ವೇಸ್ಟ್ ಮಾಡೋಬೇಡ. ಇಷ್ಟು ಟೈಮ್ ಟೇಬಲ್ ಹಾಕೋತೀವಿ ಅಂತಂದರೆ ಆ ಟೈಮ್ ಟೇಬಲ್ ನೋಡಿದವರು ಸುಸ್ತಾಗಬೇಕು, ಅಷ್ಟು ಟೈಮ್ ಟೇಬಲ್ ಹಾಕೋತೀವಿ. ಆ ಟೈಮ್ ಟೇಬಲ್ ಹಾಕೊಳ್ಳೋದು ತುಂಬ ಸುಲಭ. ಒಳ್ಳೆ ಕಲರ್ ಪೆನ್ಸಿಲಲ್ಲಿ ಕಲರ್ ಹಾಕಿ ಇಷ್ಟು ಕೆಲಸನ ನಾನು ಈ ವರ್ಷ ಮುಗಿಸ್ಕೋಬೇಕು ಅಂತ, ಆದರೆ ಅದನ್ನು ನಿರ್ವಹಿಸೋದು ತುಂಬ ಕಷ್ಟ ಅಲ್ವಾ. ಆದರೂ ಕೂಡ ಕೆಲವೊಬ್ಬರು ಇಲ್ಲ ನಾನು ಈ ವರ್ಷ ಇದನ್ನು ಮಾಡ್ತೀನಿ ಅಂತ ಸಂಕಲ್ಪವನ್ನು ಮಾಡ್ತಾರೆ. ಸೊ ಅವರು ಮತ್ತೆ ಮುಂದಿನ ವರ್ಷ ಹಿಂತಿರುಗಿ ನೋಡಿದಾಗ ಅವ್ರು ಮಾಡಿದಂಥ ಕೆಲಸಗಳ ಪಟ್ಟಿಯನ್ನು ಎಣಿಸಿದಾಗ ಆಗುವಂಥ ಖುಷಿ ಮತ್ತು ಅವರಲ್ಲಾಗಿರುವಂತಹ ಬದಲಾವಣೆ ಅವರ ಅಭಿವೃದ್ಧಿಗೆ ಪಾರನೇ ಇರೋದಿಲ್ಲ. ಈ ಹಬ್ಬಗಳು ಒಂದು ಮತದಲ್ಲಿ ಅಲ್ಲದೆ ಎಲ್ಲ ಮತಗಳಲ್ಲೂ ಇರುವುದು ಗಮನಿಸಬೇಕಾದ ವಿಷಯ. ಹೌದು, ಯಾಕಂದರೆ ಪ್ರತಿಯೊಂದು ಮತಗಳಲ್ಲಿಯೂ ಕೂಡ ಅವರದೇ ಆದಂತಹ ಒಂದು ಸಂಸ್ಕೃತಿ ಇರುತ್ತೆ, ಅವರದೇ ಆದಂತಹ ಒಂದು ಮಹತ್ವವಾದ ಹಬ್ಬಗಳು ಇರುತ್ತೆ. ಸೊ ಹಾಗಾಗಿ ಒಂದೊಂದು ಮತಕ್ಕೂ ಒಂದೊಂದು ಹಬ್ಬ ನಿರ್ಣಯಿಸಲ್ಪಟ್ಟಿದೆ. ಪೂರ್ವದಲ್ಲಿ ಎಲ್ಲ ಮತಗಳು ಹಿರಿಯರು ಒಂದೇ ಭಾವನೆಯಿಂದ ಹಬ್ಬಗಳು ಇಟ್ಟಿದ್ದಾರೋ ಇಲ್ಲವೋ ಹೇಳಲಾರೆವು. ನಿಜ, ಹಿಂದಿನ ಕಾಲದಲ್ಲಿ ನಾವೆಲ್ಲ ಒಂದೇ ಎನ್ನುವಂತಹ ಒಂದು ಭಾವನೆಯಿಂದ ನಮ್ಮ ಪೂರ್ವಜರು ಹಬ್ಬಗಳನ್ನು ಮಾಡಿದಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದರೆ ಹಬ್ಬ ಎಂದರೆ ಕಾಯಿಯಂತಹ ನಿನ್ನ ಜೀವನ ಸ್ವಲ್ಪ ಪರಿಪಕ್ವತೆಗೆ ಬಂದು ಹಣ್ಣಾಗಿದೆ ಎಂದು ತಿಳಿಸುವುದೇ ಹಬ್ಬ ಎನ್ನುವುದು ತುಂಬ ಅಮೂಲ್ಯವಾದಂತಹ ವಿಷಯ ಅನ್ನೋದನ್ನು ನಾವು ಅರಿತುಕೋಬೇಕು. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ. ಒಂದು ಪ್ರಕೃತಿಯಲ್ಲಿ ಬಿಡುವಂತಹ ಒಂದು ಸಣ್ಣ ಕಾಯಿ ಕಾದು ಕಾದು ಹಣ್ಣಾಗೋದಕ್ಕೆ ಪ್ರಯತ್ನ ಪಟ್ಟ ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಾವು ಇಡೀ ವರ್ಷವಿಡೀ ಏನೆಲ್ಲ ಸಾಧನೆಯನ್ನ ಮಾಡಿದೀವಿ ಅನ್ನೋದನ್ನ ಅರ್ಥಕೊಳ್ಳೋದಕ್ಕೆ ಬರುವಂತಹ ಒಂದು ಆಚರಣೆಯೇ ಹಬ್ಬ. ಈ ರೀತಿ ಪ್ರಕೃತಿಗೂ ನಮ್ಮ ಒಂದು ಜೀವನದ ಅಭಿವೃದ್ಧಿಗೂ ಹಾಗೂ ನಾವು ಮಾಡಿದಂತಹ ಇಡೀ ವರ್ಷದ ಒಂದು ಸಾಧನೆಗಳ ಪಟ್ಟಿಗೆ ಹೇಗೆ ಕನೆಕ್ಟ್ ಮಾಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಅರ್ಥಕೋಬೇಕು. ಯಾಕಂದ್ರೆ ಎಷ್ಟು ಅದ್ಭುತವಾಗಿ ಪ್ರಕೃತಿಗೂ ಹಾಗೂ ಮಾನವನ ಕೆಲಸಗಳಿಗೂ ಸಂಬಂಧವನ್ನು ಉಂಟು ಮಾಡಿ ಅದಕ್ಕೆ ಒಂದು ಆಚರಣೆಯನ್ನ ಇಟ್ಟು ಅದಕ್ಕೆ ಒಂದು ಹಬ್ಬ ಎನ್ನುವಂತಹ ಒಂದು ಹೆಸರನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಂಥ ಒಳ್ಳೆಯ ಒಂದು ಹಬ್ಬಗಳನ್ನು ನಾವು ಅರ್ಥ ಮಾಡಿಕೊಂಡು ಆಚರಿಸೋದ್ರಿಂದ ನಮ್ಮ ಒಂದು ವ್ಯಕ್ತಿತ್ವನೂ ಅಭಿವೃದ್ಧಿ ಆಗುತ್ತೆ. ಸೊ ನಮ್ಮ ಜ್ಞಾನನೂ ಕೂಡ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಪ್ರತಿ ಹಬ್ಬಗಳನ್ನು ಅರಿತು ಅದರ ಒಂದು ಅರ್ಥವನ್ನು ತಿಳಿದು ಆಚರಿಸೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ.